ರಾಹು ಅಂತಂದ್ರೆ ಹಠಾತ್ ಘಟನೆ ಮತ್ತೆ ಭ್ರಮೆ. ರಾಹುಗ್ರಸ್ತ ದಿನ ಮನೆಯಲ್ಲಿ ಜಗಳ ಆಗೋದು ಅಥವಾ ಹಣದ ವ್ಯವಹಾರ ಮಾಡೋದು, ಹೊಸ ಕೆಲಸವನ್ನ ಶುರು ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಇದು ಶಾಸ್ತ್ರನ ಅಥವಾ ನಮ್ಮಲ್ಲಿರುವಂತಹ ಭಯನ ಅಂತ ಹೇಳಿ. ಕಾಮನ್ ಆಗಿ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂದಾಗ ಅದಕ್ಕೆ ಆದ ತಿಥಿ ನಕ್ಷತ್ರಗಳನ್ನು ನೋಡುವ ಒಂದು ಸಂಪ್ರದಾಯ ನಮ್ಮ ಹಿಂದೂ ಸಮಾಜದಲ್ಲಿದೆ. ಏನೇ ಒಂದು ಗೃಹ ಪ್ರವೇಶ, ಮದುವೆ ಅಥವಾ ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂದಾಗ ಅದಕ್ಕೆ ಆದ ಕೆಲವು ನಿಯಮಗಳನ್ನು ನೋಡಬೇಕಾಗತ್ತೆ. ತಾರಾಬಲ ಅಂತೇಳಿ ಜ್ಯೋತಿಷ್ಯದಲ್ಲಿ ಕರಿತೀವಿ. ಆ ತಾರಾಬಲ ಇದ್ದಾಗ ನಾವು ಯಾವುದೇ ಕೆಲಸವನ್ನು ಮಾಡಿದಾಗ ಅದು ನಮಗೆ ಸಕ್ಸಸ್ಸನ್ನು ಕೊಡುತ್ತೆ ಅಂತೇಳಿ ದೃಷ್ಟಿಕೋನ. ಅದೇ ರೀತಿ ನಾವು ಈ ಕೆಲವು ತಿಥಿಗಳು, ರಿಕ್ತ ತಿಥಿಗಳು ಅಂತ ಹೇಳ್ತೀವಿ, ಈ ಅಷ್ಟಮಿ, ಅಮಾವಾಸ್ಯೆ, ಹುಣ್ಣಿಮೆ ಈ ರೀತಿಯ ತಿಥಿಗಳಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದರಿಂದ ಸಮಸ್ಯೆ ಹೆಚ್ಚಾಗುತ್ತೆ ಅನ್ನುವ ಉದ್ದೇಶದಿಂದ ನಾವು ಮಾಡ್ತಕ್ಕಂಥ ಕೆಲಸ ನಮಗೆ ಒಳ್ಳೆಯದಾಗಬೇಕು, ಅಂದರೆ ಪಾಸಿಟಿವ್, ಆ ಒಂದು ಉದ್ದೇಶದಿಂದ ನಾವು ಯೋಚನೆಯನ್ನು ಮಾಡ್ತೀವಿ. ಅದಕ್ಕೆ ನಮ್ಮ ಹಿರಿಯರು ಕೆಲವು ತಿಥಿಗಳು, ಕೆಲವು ನಕ್ಷತ್ರಗಳು ಆ ಒಂದು ದಿವಸ ನೀವು ಕೆಲಸಗಳನ್ನು ಪ್ರಾರಂಭ ಮಾಡಬೇಕು, ಅದರಿಂದ ಆ ವ್ಯಕ್ತಿಗೆ ಒಳ್ಳೆಯ ಫಲ ಸಿಗುತ್ತೆ ಅನ್ನುವ ಉದ್ದೇಶ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಗ್ರಹಣದಿಂದ ನಾವೇನೇ ಕೆಲಸವನ್ನು ಪ್ರಾರಂಭ ಮಾಡೋದು ಅಷ್ಟು ಸೂಕ್ತವಲ್ಲ ಅನ್ನೋದು ಜ್ಯೋತಿಷದ ಮೂಲಕ ತಿಳ್ಕೊಬೇಕಾಗತ್ತೆ. ಓಕೆ ಗುರುಗಳೇ, ನೋಡಿ, ಚಂದ್ರ ಕೆಂಪಾಗೋದನ್ನ ನೋಡೋದಕ್ಕೆ ಒಂಥರ ಸುಂದರವಾಗಿರುತ್ತೆ. ಆದರೆ ಈ ಬ್ಲಡ್ ಮೂನ್ ಅಂದರೆ ಪ್ರಳಯ ಅಂತ ಹೇಳಿ ರೀಲ್ಸ್ ಮಾಡ್ತಾರೆ ಸಾಕಷ್ಟು ಜನ. ಈಗಿನ ಯೂತ್ಸ್ಗಳು ಕೇಳಬೇಕಾ, ಒಂದು ವಿಚಾರ ಇಟ್ಕೊಂಡ್ರೆ ಸಾಕು, ತಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಬಳಕೆ ಮಾಡ್ಕೊಳ್ತಾರೆ. ರಕ್ತ ಚಂದ್ರನ ಹೆಸರಲ್ಲಿ ಭಯದ ಬಿಸ್ನೆಸ್ ಮಾಡೋದು ಸರಿನಾ ಅಂತ ಹೇಳಿ. ಇಲ್ಲಿ ರೀಲ್ಸ್ ಮಾಡ್ತಕ್ಕಂಥವ್ರಾಗೋದು ಅಥವಾ ವಿಡಿಯೋ ಮಾಡುವ ಉದ್ದೇಶ ಕೇವಲ ಭಯವನ್ನು ಪಡಿಸುವ ಉದ್ದೇಶದಲ್ಲಿ ಮಾಡುವುದು ತಪ್ಪು ಅಂತೇಳಿ ಹೇಳಬೇಕಾಗತ್ತೆ. ಕಾರಣ ಪರಿಸರದಲ್ಲಿ ಆಗ್ತಕ್ಕಂಥ ಒಂದು ಜ್ಯೋತಿಷದ ಮೂಲಕ ಆಗುವ ಒಂದು ಗ್ರಹಣ, ಇದಕ್ಕೆ ಯಾವುದೇ ರೀತಿಯ ಭಯವನ್ನು ಹುಟ್ಟಿ ಅದನ್ನು ಜನರಿಗೆ ತಲುಪಿಸಿ ಮಾಡುವ ಕೆಟ್ಟ ಒಂದು ಸಂಪ್ರದಾಯ ಮಾಡುವುದು ಖಂಡನೀಯ. ಅದಕ್ಕೆ ಆ ರೀತಿಯ ಒಂದು ವಿಡಿಯೋಗಳಾಗ್ಬೋದು ಅಥವಾ ರೀಲ್ಸ್ಗಳನ್ನು ಮಾಡುವುದು ಯುವ ಜನತೆಗೆ ತಪ್ಪು ಅನ್ನುವ ಒಂದು ಸಂದೇಶವನ್ನು ಕೊಡಬೇಕಾಗುತ್ತೆ. ರಕ್ತಚಂದ್ರಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಹುದಾ? ಮತ್ತು ಸೂರ್ಯಗ್ರಹಣದಂತೆ ಕಣ್ಣಿಗೆ ಹಾನಿ ಆಗುತ್ತಾ? ಮತ್ತು ಮಕ್ಕಳಿಗೆ ಇದನ್ನು ತೋರಿಸಿ ವಿಜ್ಞಾನವನ್ನು ನಾವು ಕಲಿಸ್ಕೊಡ್ಬಹುದಾ ಅಂತ ಹೇಗೆ? ಅಂದರೆ ಸೂರ್ಯಗ್ರಹಣಕ್ಕೂ ಚಂದ್ರಗ್ರಹಣಕ್ಕೂ ಇರುವ ವ್ಯತ್ಯಾಸ ಕೇವಲ ಕಣ್ಣಿನಿಂದ ನಾವು ಸೂರ್ಯಗ್ರಹಣವನ್ನು ನೋಡೋದಕ್ಕೆ ಅವಕಾಶಗಳು ಕಮ್ಮಿ. ಆದರೆ ಚಂದ್ರಗ್ರಹಣವನ್ನು ಬರೀ ಕಣ್ಣಿನಿಂದ ನೋಡಬಹುದು ಅಂತುವ ಉದ್ದೇಶ ವೈಜ್ಞಾನಿಕವಾಗಿ ಇರೋದರಿಂದ ಯಾವುದೇ ಒಂದು ದೋಷಗಳು ಅಥವಾ ಕಣ್ಣಿಗೆ ಸಮಸ್ಯೆಗಳು ಚಂದ್ರಗ್ರಹಣದ ಡೈರೆಕ್ಟಾಗಿ ನೋಡಿದಾಗ ಬರೋದಿಲ್ಲ ಅನ್ನುವುದು ವಾಸ್ತವ. ಆದರೆ ಸೂರ್ಯಗ್ರಹಣವನ್ನು ನಾವು ಬರೀ ಕಣ್ಣಿನಿಂದ ನೋಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಆದ ಕೆಲವು ಕನ್ನಡಕಗಳನ್ನು ಬಳಸಿ ಸೂರ್ಯಗ್ರಹಣವನ್ನು ನೋಡಬೇಕಾಗತ್ತೆ. ಆದರೆ ಚಂದ್ರಗ್ರಹಣಕ್ಕೆ ಯಾವುದೇ ರೀತಿಯ ಸಾಧನಗಳ ಅವಶ್ಯಕತೆ ಇರುವುದಿಲ್ಲ. ಬರೀ ಕಣ್ಣಿನಿಂದ ಎಲ್ಲ ಯುವ ಜನತೆ ಖಂಡಿತವಾಗಿ ನೋಡಬಹುದು. ಗುರುಗಳೇ, ಸಾಮಾನ್ಯವಾಗಿ ಈ ಶ್ರಾವಣ ಮಾಸ ಅಂತ ಬಂದಂತಹ ಸಂದರ್ಭದಲ್ಲಿ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತ ಹೇಳಿ ಮಹಿಳೆಯರು ಒಂದಷ್ಟು ತಯಾರಿ ಮಾಡ್ಕೊಂಡಿರ್ತಾರೆ. ಕಾರಣಾಂತರಗಳು ತುಂಬ ಇರುತ್ತೆ. ಮೊದಲನೇ ವಾರ ಮಾಡೋದಕ್ಕಾಗೋದಿಲ್ಲ, ಅನಿವಾರ್ಯಗಳು, ಬೇರೆ ಬೇರೆ ಸಮಸ್ಯೆ ಇರುತ್ತೆ ಹೆಣ್ಮಕ್ಳಿಗೆ ಅಂತ ಹೇಳಿ. ಈ ಗ್ರಹಣ 2ನೇ ಶುಕ್ರವಾರ ಬಂದಿರೋದ್ರಿಂದ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದಾ ಬೇಡವಾ ಅಂತ ಹೇಳಿ. ಇದಕ್ಕೆ ಕಳೆದ ವಾರದಲ್ಲಿ ಕೆಲವು ಗೊಂದಲಗಳು ಉಂಟಾಗಿದೆ. 2ನೇ ಶುಕ್ರವಾರ ಮಾಡಬೇಕಾ ಅಥವಾ 3ನೇ ಶುಕ್ರವಾರ ಮಾಡಬೇಕಾ ಅನ್ನುವ ಸಾಕಷ್ಟು ಗೊಂದಲಗಳು ಕೆಲವು ಮಹಿಳೆಯರಲ್ಲಿ ಬಂದಿದೆ. ಇದಕ್ಕೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಕಳೆದ ಶುಕ್ರವಾರ ದಿನ ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅನ್ನುವುದು ಶಾಸ್ತ್ರದ ಒಂದು ನಿಯಮ. ಆದರೆ ಈ ಹುಣ್ಣಿಮೆ 28 ಬಂದಿರೋದು, ಹುಣ್ಣಿಮೆ ಎನ್ನುವ ತಿಥಿ ಬೆಳಗ್ಗೆ 9 ಗಂಟೆ ಆ ಒಂದು ಸರಿಸುಮಾರು ಹುಣ್ಣಿಮೆ ತಿಥಿ ಹೋಗೋದ್ರಿಂದ ಪರಿಪೂರ್ಣವಾಗಿರ್ತಕ್ಕಂಥ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಆದರೆ ಕಾರಣಾಂತರಗಳಿಂದ ಕೆಲವು ಮಹಿಳೆಯರಿಗೆ ಸಮಸ್ಯೆ ಆಗಿದ್ದಲ್ಲಿ ಈ ಒಂದು 3ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು. ಇದಕ್ಕೆ ಯಾವುದೇ ರೀತಿಯ ದೋಷ ಬರೋದಿಲ್ಲ. ಖಂಡಿತವಾಗಿ ಹಬ್ಬ ಆವತ್ತು ಮಾಡೋಕ್ಕೆ ಅವಕಾಶಗಳು ಇಲ್ಲ ಅಂದ ಪಕ್ಷದಲ್ಲಿ ಈ ಒಂದು ಬರುವ 28 ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬಹುದು. ಕಾರಣ ಈ ಗ್ರಹಣ ಅನ್ನುವ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶಕ್ಕೆ ಗ್ರಹಣದ ಒಂದು ಅವಕಾಶ ಗೋಚರ ಇಲ್ಲ. ಆ ಒಂದು ದೃಷ್ಟಿಯಿಂದ ಗ್ರಹಣ ನಮಗೆ ಭಾರತ ದೇಶಕ್ಕೆ ಎಫೆಕ್ಟ್ ಇಲ್ಲದೆ ಇರೋದರಿಂದ ಹಬ್ಬವನ್ನು ಆಚರಣೆ ಮಾಡಬಹುದು. ಗ್ರಹಣದ ಎಫೆಕ್ಟ್ ನಮ್ಮ ಭಾರತ ದೇಶಕ್ಕೆ ಇದ್ದ ಪಕ್ಷದಲ್ಲಿ ಹಬ್ಬ ಆಚರಣೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಗ್ರಹಣ ಅನ್ನುವುದು ನಮ್ಮ ಭಾರತ ದೇಶಕ್ಕೆ ಗೋಚರ ಇಲ್ಲ. ಹಾಗಾಗಿ 28 ಶುಕ್ರವಾರ ಗ್ರಹಣದ ಸಮಯ ಇದ್ದರೂ ಸಹ
ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತೇಳಿ ಹೇಳ್ಬೋದು. ಓಕೆ, ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರಿ, ಸಾಕಷ್ಟು ಮಾಹಿತಿಯನ್ನು ಕೂಡ ಹಂಚ್ಕೊಂಡ್ರಿ. ಗ್ರಹಣ ಮುಗಿದ ನಂತರ ಏನು ಮಾಡಬೇಕು ನಾವು ಅಂತ ಹೇಳಿ. ಗ್ರಹಣ ಮುಗಿದ ನಂತರದಲ್ಲಿ ಸ್ನಾನ ಅಂದರೆ ವಿಶೇಷವಾಗಿ ಆ ಸೂತಕದ ಸಮಯ ಅಂತ ಹೇಳ್ತೀವಿ. ನಮ್ಮ ಭಾರತ ದೇಶಕ್ಕೆ ಇದು ಅನ್ವಯ ಇಲ್ಲ ಅಂದರೂ ನಾವೆಲ್ಲ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಭೂಮಿಯ ಮೇಲೆ. ಸೊ ಎಲ್ಲೋ ಅಮೇರಿಕಾದಲ್ಲಾಗತ್ತೆ, ಯುರೋಪಲ್ಲಾಗತ್ತೆ, ನಾವ್ಯಾಕೆ ಇಲ್ಲಿ ಆಚರಣೆ ಮಾಡಬೇಕು ಅನ್ನೋದು ತಪ್ಪು ಭ್ರಮೆ ಅಂತೇಳಿ ಹೇಳ್ಬೇಕಾಗತ್ತೆ. ನಾವೆಲ್ಲ ವಾಸ ಮಾಡ್ತಾ ಇರೋದು ಈ ಭೂಮಿಯ ಮೇಲೆ ಅನ್ನೋದನ್ನು ಮರಿಬಾರ್ದು. ಹಾಗಾಗಿ ಎಲ್ಲೋ ಅಮೇರಿಕಾದಲ್ಲಾಗತ್ತೆ, ಯುರೋಪಲ್ಲಾಗತ್ತೆ, ನಾವ್ಯಾಕೆ ಇದನ್ನು ಆಚರಣೆ ಮಾಡುವುದು ಅನ್ನೋದು ತಪ್ಪಾಗುತ್ತೆ. ಗ್ರಹಣ ಮುಗಿದ ಸಂದರ್ಭದಲ್ಲಿ ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಭಗವಂತನ ಧ್ಯಾನವನ್ನು ಮಾಡಿ ಯಾವ ರಾಶಿಗಳಿಗೆ ದೋಷಗಳು ಇದ್ದ ಪಕ್ಷದಲ್ಲಿ ಕೆಲವು ದಾನ ಧರ್ಮಗಳನ್ನು ವಿಶೇಷವಾಗಿ ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ. ಆ ದಾನ ಧರ್ಮಗಳನ್ನು ಮಾಡುವ ಮುಖಾಂತರ, ಜಪ ತಪಗಳನ್ನು ಮಾಡುವ ಮುಖಾಂತರ ಆ ಭಗವಂತನ ಆಶೀರ್ವಾದ ನಾವು ಪಡೆಯಬಹುದು ಅನ್ನೋದು ಜ್ಯೋತಿಷ್ಯ ವೇದದಲ್ಲಿ ಉಲ್ಲೇಖ ಆಗಿರೋದು. ಹಾಗಾಗಿ ಗ್ರಹಣ ಮುಗಿದ ಸಂದರ್ಭದಲ್ಲಿ ಇವೆಲ್ಲ ನಾವು ಪಾಲನೆಯನ್ನು ಮಾಡಬೇಕಾಗತ್ತೆ. ಗ್ರಹಣ ಸಂದರ್ಭದಲ್ಲಿ ಏನು ಮಾಡಬೇಕು ಮತ್ತು ಮುಗಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರಿ. ಈಗ ನೀವು ಹೇಳಿದ್ರಿ ದಾನ ಧರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ರಿ. ಕೆಲವೊಂದಿಷ್ಟು ರಾಶಿಗಳಿಗೆ ಒಳಿತಿಲ್ಲ ಅಂತಲೂ ಕೂಡ ಹೇಳಿದ್ರಿ, ಅಶುಭ ಅಂತ ಕೂಡ ಹೇಳಿದ್ರಿ. ಅಂತಹ ರಾಶಿಯವರು ಏನೆಲ್ಲ ದಾನ ಮಾಡಿದ್ರೆ ಒಳಿತಾಗತ್ತೆ ಅಂತ ಹೇಳಿ. ಇಲ್ಲಿ ಯಾವ ರಾಶಿಗಳವರಿಗೆ ಕೆಲವು ಸಮಸ್ಯೆಯನ್ನು ತಂದು ಕೊಡುತ್ತೆ ಗ್ರಹಣ ಅಂತೇಳಿ ವಿಚಾರಗಳನ್ನು ನೋಡಿದಾಗ, ದಾನ ಅಂದಾಗ ಚಂದ್ರ ಅಂದರೆ ಅದಕ್ಕೆ ಬೇಕಾಗಿರೋದು ಧಾನ್ಯ ಬಂದು ಅಕ್ಕಿ ಅಥವಾ ಭತ್ತ. ಮತ್ತು ರಾಹು ಅಂದಾಗ ಉದ್ದಿನ ಕಾಳಾಗ್ಬೋದು ಅಥವಾ ಉದ್ದಿನ ಬೇಳೆ ಆಗ್ಬೋದು. ರಾಹುಗ್ರಸ್ತ ಚಂದ್ರಗ್ರಹಣ ಆಗೋದ್ರಿಂದ ಉದ್ದಿನ ಬೇಳೆ ಮತ್ತು ಅಕ್ಕಿ ಆಗ್ಬೋದು, ಭತ್ತ ಆಗ್ಬೋದು. ಒಂದು ಬೆಲ್ಲ, ಒಂದು ವಸ್ತ್ರವನ್ನು ಯಾವ ರಾಶಿಗಳವರೆಗೂ ತೊಂದರೆ ಇದೆ ಅನ್ನುವುದನ್ನು ತಿಳಿದುಕೊಂಡು ಒಬ್ಬ ಬ್ರಾಹ್ಮಣರಿಗೆ ಆ ಒಂದು ದಾನವನ್ನು ಕೊಟ್ಟಾಗ ಅದ ದೋಷ ಅನ್ನೋದು ಪರಿಹಾರ ಆಗುತ್ತೆ ಅಂತೇಳಿ ಹೇಳ್ಬೋದು. ಓಕೆ, ಕೊನೆಯದಾಗಿ ಚಂದ್ರ ಪೂರ್ತಿ ನುಂಗಿದ್ರೂ ಸಾಯೋದಿಲ್ಲ, ಕೆಂಪಾಗಿ ಮತ್ತೆ ಬಿಳಿಯಾಗಿಯೇ ಇರ್ತಾನೆ. ಇದರಲ್ಲಿ ಮನುಷ್ಯನ ಬದುಕಿಗೆ ಇರುವಂತಹ ದೊಡ್ಡ ಸಂದೇಶ ಏನು ಅಂತ ಹೇಳಿ ಮುಖಾಂತರ ತಿಳಿಸ್ಕೊಡ್ತಾದ್ರೆ. ಅಂದರೆ ಪರಿಪೂರ್ಣವಾಗಿರುವ ಈ ಒಂದು ಚಂದ್ರಗ್ರಹಣದ ದಿನ ಕೇವಲ ಕೆಲವು ಸಮಯ, ಪರಿಪೂರ್ಣವಾಗಿ ಚಂದ್ರ ಯಾವಾಗಲೂ ರಾಹು ಜೊತೆಯೊಳಗೆ ಇರ್ತಾನಂದರೆ ಇಲ್ಲ. 3 ಗಂಟೆ ಆಗ್ಬೋದು ಅಥವಾ 4 ಗಂಟೆ ಸಮಯದ ಮಾತ್ರ ಕತ್ತಲು ಆವರಿಸುತ್ತೆ. ಅದಾದ ಮೇಲೆ ರಾಹು ಬಿಡ್ತಾನೆ, ಚಂದ್ರ ತಿರ್ಗಾ ಬೆಳಗಾಗೇ ಆಗುತ್ತೆ ಅನ್ನುವ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ನಾವು ನೋಡಿದಾಗ ಒಬ್ಬ ಮನುಷ್ಯನ ಒಂದು ಜೀವನದಲ್ಲಿ ಕತ್ತಲು ಅನ್ನೋದು ಬರುತ್ತೆ. ಅದೇ ರೀತಿ ಕತ್ತಲೆ ಜೀವನ ಆಗತ್ತೆ ಅಂದರೆ ಖಂಡಿತವಾಗಿಲ್ಲ. ಕತ್ತಲು ಬಂದ ಮೇಲೆ ಬೆಳಕನ್ನು ಕಾಣಲೇಬೇಕಾಗತ್ತೆ ಅನ್ನುವ ಒಂದು ಪರಿಪಾಠವನ್ನು ನಾವು ನೋಡಿದಾಗ ಕಷ್ಟಗಳು ಬರುತ್ತೆ, ಕಷ್ಟಗಳೇ ಜೀವನದ ಕೊನೆಯವರೆಗೆ ಇರುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಕಷ್ಟ ಬಂದರೂ ಸಹ ಒಂದಲ್ಲ ಒಂದು ದಿನ ಬೆಳಗಾಗಲೇಬೇಕು ಅನ್ನುವ ವೈಜ್ಞಾನಿಕವಾಗಿ ದೃಷ್ಟಿಕೋನದಿಂದ ನಾವೆಲ್ಲ ನೋಡಿದಾಗ ಗ್ರಹಣ ಅನ್ನುವ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಕತ್ತಲು ಕೇವಲ 4 ರಿಂದ 5 ಗಂಟೆ ಆವರಿಸಿದರೂ ಸಹ ಅದನ್ನು ಬಿಟ್ಟು ಚಂದ್ರ ಬರ್ತಾನೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನ ಸಕ್ಸಸ್ ಒಳ್ಳೆಯದು ಆಗುತ್ತೆ ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಜೀವನವನ್ನು ಮಾಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಸಾರಾಂಶವನ್ನು ನಾವು ನೋಡ್ಬೋದು. ಗುರುಗಳೇ, ನಮ್ಮ ಯೂತ್ಸ್ಗೆ ತಕ್ಕನ ರೀತಿಯಾಗಿ ಈ ಕ್ವಿಕ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ನೀವೊಂದು ಕ್ವಿಕ್ ಆಗಿ ಆನ್ಸರ್ ಮಾಡ್ತಾ ಹೋಗೋದಾದ್ರೆ, ರಕ್ತಚಂದ್ರ ಭಯಾನ ಬೆಳಕ? ಇಲ್ಲಿ ಗ್ರಹಣ ಅಂದರೆ ಭಯ ಅಲ್ಲ ಅಂತೇಳಿ ತಿಳ್ಕೊಬೇಕಾಗತ್ತೆ. ಒಂದು ರಾಹು ಅಂದರೆ ಭ್ರಮೆ, ಹಾಗಾಗಿ ನಾವು ಆ ಭ್ರಮೆಯಿಂದ ಬಂದಾಗ ಬೆಳಕು ಸಿಗುತ್ತೆ ಅನ್ನೋದನ್ನು ಎಲ್ಲ ಯುವ ಜನತೆ ನೋಡಬೇಕಾಗತ್ತೆ. ಓಕೆ, ರಾಹುಗ್ರಸ್ತ ವರ್ಸಸ್ ಈ ಸಾಮಾನ್ಯ ಗ್ರಹಣ ಶಕ್ತಿ ಯಾವುದಕ್ಕೆ ಜಾಸ್ತಿ ಆಗಿರುತ್ತೆ? ಅಂದರೆ ಗ್ರಹಣ ಅನ್ನುವ ಒಂದು ಸಂದರ್ಭದಲ್ಲಿ ಯಾವುದೇ ಶಕ್ತಿಯ ಒಂದು ರಾಹುಗೆ ಶಕ್ತಿ ಇದ್ದರೂ ಸಹ ಕೇವಲ ಅದು 4 ರಿಂದ 5 ಗಂಟೆ ಮಾತ್ರ ಇರುತ್ತೆ. ಅದು ಮುಗಿದ ನಂತರದಲ್ಲಿ ವಿಶೇಷವಾಗಿ ಆ ಚಂದ್ರನಿಗೆ ಶಕ್ತಿ ಇರೋದ್ರಿಂದ ರಾಹು ಅನ್ನುವುದು ಕೇವಲ 4 ರಿಂದ 5 ಗಂಟೆಗೆ ಶಕ್ತಿ ಇರುತ್ತೆ, ಅದು ಶಾಶ್ವತ ಅಲ್ಲ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಓಕೆ, ಈ ರಕ್ತಚಂದ್ರ ಯಾಕೆ ಕೆಂಪಾಗ್ತಾನೆ ಒಂದೇ ಸಾಲಿನಲ್ಲಿ ಹೇಳೋದಾದ್ರೆ? ನಮ್ಮ ಈ ಒಂದು ಶಾಸ್ತ್ರದಲ್ಲಿ ಎರಡಕ್ಕೂ ವಿಭಿನ್ನ ರೀತಿಯಲ್ಲಿ ನಾವು ವಿವರಣೆಗಳನ್ನು ಕೊಡಬೇಕಾಗುತ್ತೆ. ವೈಜ್ಞಾನಿಕ ಒಂದು ದೃಷ್ಟಿಯಿಂದ ನೋಡಿದಾಗ ಭೂಮಿಯ ವಾತಾವರಣದ ಮೂಲಕ ಬರುವ ಒಂದು ಕೆಂಪು ಬೆಳಕಿನಿಂದ ರಕ್ತ ಅಂದರೆ ಕೆಂಪು, ಆ ಒಂದು ಮೂಲಕವಾಗಿ ಕಾಣಿಸ್ತಕ್ಕಂಥದ್ದು ರಕ್ತಗ್ರಹಣ ಅಂತೇಳಿ, ರಕ್ತಚಂದ್ ಅಂತ ಹೇಳ್ತೀವಿ. ಹಾಗಾಗಿ ಭೂಮಿಯ ಮೂಲಕ ಬರುವ ಒಂದು ವಾತಾವರಣದ ಮೂಲಕವಾಗಿ ನಮಗೆ ಆ ಕೆಂಪು ಅನ್ನೋದು ಕಾಣಿಸುತ್ತೆ.
ಓಕೆ. ಗರ್ಭಿಣಿಯರಿಗೆ ಈ ಬಾರಿ ಒಂದು ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಬೇಕು ಅಂತಂದ್ರೆ ಏನು ತೆಗೆದುಕೊಳ್ಬೇಕು? ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಈ ಒಂದು ಗ್ರಹಣದ ಸಮಯದಲ್ಲಿ ಭಗವಂತನ ಧ್ಯಾನವನ್ನು ಮಾಡಿ ಹೆಚ್ಚಿನ ಸಮಯವನ್ನು ಮನೆಯಲ್ಲಿ ಕಳೆಯೋದ್ರಿಂದ ಆ ಗ್ರಹಣದಿಂದ ಆಗ್ತಕ್ಕಂಥ ಒಂದು ವೈಬ್ರೇಷನ್ಸ್ ಅನ್ನೋದು ಕಮ್ಮಿ ಆಗುತ್ತೆ. ಹಾಗಾಗಿ ಭಗವಂತನ ಧ್ಯಾನವನ್ನು ಮಾಡಿ ಮನೆಯಲ್ಲೇ ಇರೋದು ಸೂಕ್ತವಾದ ನಿರ್ಧಾರ. ಓಕೆ. ಮಕ್ಕಳು ಬ್ಲಡ್ ಮೂನನ್ನು ನೋಡಬಹುದಾ? ಖಂಡಿತವಾಗಿ ಚಂದ್ರಗ್ರಹಣ ಆಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಇದರಿಂದ ಇಲ್ಲ. ಸೂರ್ಯಗ್ರಹಣವನ್ನು ಆದರೆ ಅದಕ್ಕೆ ಆದ ಕೆಲವು ಸಾಧನಗಳನ್ನು ಕನ್ನಡಕವನ್ನು ಹಾಕಿಕೊಂಡು ನೋಡಬೇಕಾಗತ್ತೆ. ಆದರೆ ಚಂದ್ರಗ್ರಹಣ ಆಗಿರೋದ್ರಿಂದ ಇದರಿಂದ ಯಾವುದೇ ರೀತಿಯ ತೊಂದರೆ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ತೊಂದರೆಯನ್ನು ಕೊಡೋದಿಲ್ಲ. ಹಾಗಾಗಿ ಬರೀ ಕಣ್ಣಿನಿಂದ ಚಂದ್ರಗ್ರಹಣವನ್ನು ಖಂಡಿತವಾಗಿ ನೋಡಬಹುದು. ಓಕೆ. ಈ ಒಂದು ಗ್ರಹಣದಲ್ಲಿ ಉಪವಾಸ ಕಡ್ಡಾಯನಾ ಅಂತ? ಇದು ಅವರವರ ಸಂಪ್ರದಾಯಕ್ಕೆ ಬದ್ಧವಾಗಿ ನೀಡಬೇಕಾಗತ್ತೆ. ಕೇವಲ ಈ ಒಂದು ಗ್ರಹಣದ ಒಂದು ಸಮಯ ನಮ್ಮ ಭಾರತ ದೇಶಕ್ಕೆ ಅನ್ವಯ ಇಲ್ಲ ಅಂತ ಆಗಲೇ ಹೇಳಿದ್ದೇವೆ. ಆ ಒಂದು ದೃಷ್ಟಿಕೋನದಿಂದ ಅವಶ್ಯಕತೆ ಇರತಕ್ಕಂಥವರು ಉಪವಾಸವನ್ನು ಮಾಡಬಹುದು. ಶಕ್ತಿ ಇದ್ದವರು ಉಪವಾಸವನ್ನು ಮಾಡ್ಬೋದು. ಅಶಕ್ತಿ ಆಗಿದ್ದಾಗ ಉಪವಾಸ ಮಾಡದಿದ್ದರೂ ಪಕ್ಷದಲ್ಲಿ ಯಾವುದೇ ರೀತಿಯ ತೊಂದರೆ ಅಥವಾ ತಪ್ಪು ಇಲ್ಲ ಅಂತೇಳಿ ಹೇಳ್ಬೋದು. ಓಕೆ. ರಕ್ತಚಂದ್ರನ ನಂತರ ಮಾಡಬೇಕಾದಂತಹ ಮೊದಲ ಕೆಲಸ ಯಾವುದು? ಸ್ವಚ್ಛತೆಯನ್ನು ಮಾಡಬೇಕು. ಸ್ನಾನವನ್ನು ಮಾಡಿ ನಿಮ್ಮ ಮನೆಯನ್ನು ಶುಚಿಯಾಗಿಡಿ. ಅದರಿಂದ ಒಳ್ಳೆಯ ವೈಬ್ರೇಷನ್ಸ್ ಅನ್ನೋದು ಸಿಗುತ್ತೆ. ಓಕೆ. ರಾಹು ಅಂತಂದರೆ ಒಂದೇ ಪದದಲ್ಲಿ ಹೇಳೋದಾದರೆ? ರಾಹು ಅಂದರೆ ಭ್ರಮೆ, ಕತ್ತಲು ಅಂತ ಏನು ಹೇಳ್ತೀವಿ, ಒಂದು ಮಾನಸಿಕ ಚಿಂತೆಯನ್ನು ಕೊಡುವ ಒಂದು ಗ್ರಹ. ಛಾಯಾಗ್ರಹ ಅಂತ ಹೇಳ್ತೀವಿ, ನೆರಳು ಅಂತ ಹೇಳ್ತೀವಿ. ಹಾಗಾಗಿ ರಾಹು ಅಂದರೆ ಛಾಯಾಗ್ರಹ, ನೆರಳು, ಒಂದು ಭ್ರಮೆಯನ್ನು ಕೊಡುವ ಒಂದು ಗ್ರಹ. ಓಕೆ. ವಿಜ್ಞಾನವನ್ನು ನಂಬೋರು ವೇದದಿಂದ ಏನು ಕಲಿಬೇಕು ಅಂತ? ಈ ಒಂದು ವಿಜ್ಞಾನ ಮತ್ತು ವೇದಕ್ಕೂ ಇರುವ ಸಂಬಂಧವನ್ನು ನೋಡಿದಾಗ ವೇದದಲ್ಲಿ ಒಂದು ರೀತಿಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅದೇ ರೀತಿ ವೈಜ್ಞಾನಿಕವಾಗಿ ವೇದದಲ್ಲಿ ಏನು ಹೇಳಿದ್ದಾರೆ ಅದನ್ನು ಅವರ ದೃಷ್ಟಿಕೋನದಿಂದ ನೋಡಿದಾಗ, ಎರಡನ್ನ ನೋಡಿದಾಗ ಪ್ರಕೃತಿ ಮತ್ತು ಜೀವನವನ್ನು ನಾವು ಗಮನಿಸುವ ಒಂದು ಪರಂಪರೆಯನ್ನು ನೋಡ್ತಕ್ಕಂಥ ದೃಷ್ಟಿಕೋನದಿಂದ ಎರಡೂ ವೇದದ ದೃಷ್ಟಿಯಿಂದ ನೋಡ್ತಕ್ಕಂಥವ್ರಿಗೆ ವೇದದ ಮೂಲಕ ತಿಳ್ಕೊಬೇಕಾಗತ್ತೆ. ವೈಜ್ಞಾನಿಕವಾಗಿ ನೋಡಿದಾಗ ಆ ವೈಜ್ಞಾನಿಕ ಉತ್ತರ ಏನು ಸಿಗುತ್ತೆ, ವಿಜ್ಞಾನ ಅಂತ ಏನು ಹೇಳ್ತೀವಿ, ಅದ್ರ ಮೂಲಕ ನೋಡಿದಾಗ ವಿಜ್ಞಾನದ ಉತ್ತರ ಅದಕ್ಕೆ ಸಿಗುತ್ತೆ. ಓಕೆ. ಪ್ರೇಕ್ಷಕರು ಈ ರಕ್ತಚಂದ್ರನಿಂದ ಕಲಿಬೇಕಾದಂತಹ ಒಂದು ಪಾಠ? ಈ ಒಂದು ರಕ್ತ ಚಂದ್ರ ಗ್ರಹಣದ ಒಂದು ದಿವಸ ಈ ಕತ್ತಲು ಅಂತಕ್ಕಂಥದ್ದು ಶಾಶ್ವತವಲ್ಲ. ಒಂದಲ್ಲ ಒಂದು ದಿವಸ ಬೆಳಕು ನಮಗೆ ಮತ್ತೆ ಬೆಳಕು ಬರುತ್ತೆ ಅನ್ನೋದನ್ನು ಮರೆಯಬಾರದು. ಯಾವುದೇ ಎಷ್ಟೇ ದಿನ ಕತ್ತಲು ಅನ್ನೋದು ಶಾಶ್ವತವಾಗಿ ಇರೋದಿಲ್ಲ. ಒಂದಲ್ಲ ಒಂದು ದಿನ ಎಂಥ ಕಷ್ಟಗಳು ಮನುಷ್ಯರಿಗೆ ಇದ್ದರೂ ಸಹ ಒಂದಲ್ಲ ಒಂದು ದಿನ ಆ ಕತ್ತಲಿಂದ ನಾವು ಬೆಳಕಿಗೆ ಬರ್ತೀವಿ ಅನ್ನುವ ಒಂದು ಪಾಸಿಟಿವ್ ಅದನ್ನು ನಾವು ಜಾಸ್ತಿ ಬೆಳೆಸ್ಕೊಂಡಾಗ ಖಂಡಿತವಾಗಿ ಒಳ್ಳೆಯ ಫಲ ಸಿಗುತ್ತೆ ಅನ್ನೋದನ್ನು ಮರಿಬಾರ್ದು. ಗುರುಗಳೇ, ಒಟ್ಟು 12 ರಾಶಿಗಳಿದ್ದಾವೆ. ಈ 12 ರಾಶಿಯಲ್ಲಿ ಯಾವ ರಾಶಿಗಳಿಗೆ ಶುಭ, ಯಾವ ರಾಶಿಗೆ ಅಶುಭ ಅಂತ ಹೇಳ್ತಾ ಹೋಗೋದಾದ್ರೆ? 12 ರಾಶಿಗಳಲ್ಲಿ ಈ ಒಂದು ಚಂದ್ರಗ್ರಹಣದ ದಿನ ಕೆಲವು ರಾಶಿಗಳಿಗೆ ಶುಭ ಫಲ, ಕೆಲವು ರಾಶಿಗಳಿಗೆ ಮಧ್ಯಮ ಫಲ, ಕೆಲವು ರಾಶಿಗಳಿಗೆ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಡುತ್ತೆ ಅಂತೇಳಿ ಜ್ಯೋತಿಷ್ಯದ ಮೂಲಕವಾಗಿ ತಿಳ್ಕೊಬೋದು. ಈ ಒಂದು ಒಳ್ಳೆಯ ಶುಭ ಫಲ ಉಂಟಾಗ್ತಕ್ಕಂಥ ರಾಶಿಗಳು ವೃಷಭ ರಾಶಿ, ಮಿಥುನ ರಾಶಿ ಮತ್ತು ತುಲಾ ರಾಶಿ, ಮಕರ ರಾಶಿಯವರಿಗೆ ಈ ಗ್ರಹಣದ ಚಂದ್ರಗ್ರಹಣದ ಸಮಯದಲ್ಲಿ ಒಳ್ಳೆಯ ಫಲಗಳು ಉಂಟಾಗುತ್ತೆ ಅಂತೇಳಿ ಖಂಡಿತವಾಗಿ ಹೇಳ್ಬೋದು. ಮಧ್ಯಮ ಫಲ ಕನ್ಯಾ ರಾಶಿ ಮತ್ತು ಧನುಸ್ಸು ರಾಶಿ, ಮೇಷ ರಾಶಿ, ಈ ಒಂದು ರಾಶಿಯವರಿಗೆ ಮಧ್ಯಮ ಫಲ ಉಂಟಾಗುತ್ತೆ. ಮತ್ತು ಕೆಲವೊಂದು ಅಶುಭ ಫಲ ಉಂಟಾಗ್ತಕ್ಕಂಥ ರಾಶಿಗಳು ಕಟಕ, ಸಿಂಹ, ವೃಶ್ಚಿಕ, ಮೀನ ರಾಶಿ. ಈ 4 ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ತುಂಬ ಒಳಿತನ್ನು ಕೊಡುತ್ತೆ ಅಂತೇಳಿರ್ಬೋದು. ಈ ಯಾವ ರಾಶಿಗಳವರೆಗೆ ಸಮಸ್ಯೆ ಇದೆ ಅನ್ನುವ ದೃಷ್ಟಿಯನ್ನು ನೋಡಿಕೊಂಡು ಜ್ಯೋತಿಷ್ಯದ ಮೂಲಕ ಅದಕ್ಕೆ ಆದ ಕೆಲವು ಪರಿಹಾರಗಳನ್ನು ಮಾಡಿಕೊಂಡಾಗ ಅಥವಾ ಕೆಲವು ಮಂತ್ರಗಳನ್ನು ಹೇಳುವ ಮುಖಾಂತರ ಫಲ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಓಕೆ ಗುರುಜಿ, ಈ ಚಂದ್ರಗ್ರಹಣ ಸಂದರ್ಭದಲ್ಲಿ ಅಥವಾ ಈ ಶುಕ್ರವಾರದಂದು ನಾವು ಚಂದ್ರಗ್ರಹಣ ಏನಾಗ್ತಾ ಇದೆ ಅವತ್ತು ಪರಿಹಾರ ಏನು ಅನ್ನೋದನ್ನು ನೀವು ತಿಳಿಸ್ಕೊಟ್ರಿ, ಮತ್ತು ಹೇಗೆ ನಾವು ಇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಈಗ ಸಾಮಾನ್ಯವಾಗಿ ನಮಗೊಂದು ಪ್ರಶ್ನೆ ಇರುತ್ತೆ, ಗುರುಗಳೇ ಚಂದ್ರಗ್ರಹಣ ದಿನ ನಾವು ಯಾವ ರೀತಿಯಾದಂತಹ ಮಂತ್ರವನ್ನು ಪಠಿಸಬೇಕು ಅಂತ ಹೇಳಿ ತಿಳಿಸ್ಕೊಡೋದಾದ್ರೆ? ಈ 4 ರಾಶಿಗಳವರಿಗೆ ಸ್ವಲ್ಪ ಅಶುಭ ಫಲಗಳು ಉಂಟಾಗುತ್ತೆ ಅಂತ ಹೇಳಿದ್ವಿ. ವಿಶೇಷವಾಗಿ ಕಟಕ, ಸಿಂಹ, ವೃಶ್ಚಿಕ, ಮೀನರಾಶಿಯವರಿಗೆ ಕೆಲವು ಅಶುಭ ಫಲಗಳು ಉಂಟಾಗ್ತಕ್ಕಂಥ ಸಂದರ್ಭ ಈ ಒಂದು ಚಂದ್ರಗ್ರಹಣದಿಂದ ಆಗುತ್ತೆ. ಈ 4 ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಂಡು ಸಾಧ್ಯವಾದಷ್ಟು ಕೆಲವು ಮಂತ್ರಗಳನ್ನು, ಅಂದರೆ ಚಂದ್ರಗ್ರಹಣ ಆಗಿರೋದ್ರಿಂದ ಚಂದ್ರನ ಒಂದು ಮಂತ್ರ, ರಾಹುವಿನ ಒಂದು ಮಂತ್ರವನ್ನು ಜಪಿಸುವ ಮೂಲಕ ಕೆಲವು ಸಮಸ್ಯೆ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ
ಇದಕ್ಕೆ ಆದ ವೇದದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ 2 ಗ್ರಹಗಳಿಗೆ ಮಂತ್ರಗಳು ಇದೆ. ಆದರೆ ಎಲ್ಲರೂ ವೇದವನ್ನು ಉಚ್ಚಾರ ಮಾಡೋದಕ್ಕೆ ಅವಕಾಶಗಳು ಕಮ್ಮಿ ಇರೋದ್ರಿಂದ ಅದಕ್ಕೆ ಆದ ಕೆಲವು ಪುರಾಣೋಕ್ತ ಶ್ಲೋಕಗಳು ಸಹ ನಮ್ಮ ಪುಸ್ತಕಗಳಲ್ಲಿ ಇರೋದರಿಂದ ಚಂದ್ರನ ಒಂದು ಮಂತ್ರ ದಧಿಶಂಕ ತುಷಾರಾಮಂ ಕ್ಷೀರೋದಾಣವ ಸಂಭವಂ ನಮಾಮಿ ಶಶನಂ ಸ್ವಂ ಶಂಭೋರ್ ಮುಕಟಭೂಷಣಂ ಅನ್ನುವ ಮಂತ್ರ ಚಂದ್ರನ ಮಂತ್ರ ಆಗಿದೆ. 54 ಬಾರಿ ಅಥವಾ 108 ಬಾರಿ ಈ ಚಂದ್ರನ ಒಂದು ಮಂತ್ರವನ್ನು ಜಪಿಸಿ, ರಾಹುವಿನ ಒಂದು ಮಂತ್ರ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭದಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಅನ್ನುವ ಒಂದು ಪುರಾಣೋಕ್ತ ಮಂತ್ರ ಇದಾಗಿರೋದ್ರಿಂದ ಎಲ್ಲರೂ ಇದಕ್ಕೆ ಯಾವುದೇ ರೀತಿಯ ವಯೋಮಾನ ಅಥವಾ ಹೆಂಗಸರು ಅಥವಾ ಗಂಡು ಅಥವಾ ಭೇದ ಭಾವ ಇಲ್ಲ. ಯಾವೆಲ್ಲ ಈ ಒಂದು ದೋಷ ಇರುವ ರಾಶಿಗಳವರು ಈ 2 ಮಂತ್ರಗಳನ್ನು 54 ಆಗ್ಬೋದು 108 ಬಾರಿ ಪಠಿಸುವ ಮೂಲಕ ನಿಮ್ಮ ಒಂದು ಶಕ್ತಿ ಹೆಚ್ಚಾಗುತ್ತೆ, ಗ್ರಹಣದಿಂದ ಉಂಟಾಗತಕ್ಕಂಥ ಒಂದು ದೋಷ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಓಕೆ ಗುರುಗಳೇ, ಈ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣದ ಅಸಲಿ ಸತ್ಯವನ್ನ 4 ಶಾಸ್ತ್ರಗಳ ದೃಷ್ಟಿಯಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಪ್ರೇಕ್ಷಕರೇ, ಈ ಬಾರಿ ಚಂದ್ರ ಕೆಂಪಗಾಗ್ತಾನೆ, ಇದು ಭಯವಲ್ಲ, ಅದ್ಭುತ. ರಾಹು ನುಂಗಿದ್ರೂ ಚಂದ್ರ ಸಾಯೋದಿಲ್ಲ, ಮತ್ತೆ ಬೆಳಕಾಗ್ತಾನೆ, ಅದೇ ಬದುಕಿನ ಪಾಠ. ರಾಹು ಅಂತಂದ್ರೆ ಭ್ರಮೆ, ಚಂದ್ರ ಅಂತಂದ್ರೆ ಮನಸ್ಸು. ಭ್ರಮೆ ಮನಸ್ಸನ್ನ ಪೂರ್ತಿ ಆವರಿಸಿದಾಗ್ಲೂ ಮನಸ್ಸು ಮತ್ತೆ ಶುದ್ಧವಾಗತ್ತೆ ಅನ್ನೋದೇ ಈ ರಕ್ತ ಚಂದ್ರನ ಸಂದೇಶ. ಭಯ ಬೇಡ, ಅರಿವು ಇರ್ಲಿ, ಶಾಸ್ತ್ರವನ್ನ ಗೌರವಿಸಿ, ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿ. ಇದು ಫೋಕಸ್ ಟಿವಿ ಕನ್ನಡ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ.